ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ಬಂದು ಸಂಜೆಯಿಂದ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡಿದೆ. ಇನ್ನು ರೂಮಿಗೆ ಬಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಇನ್ನು ಓರಿಯನ್ ಮಾಲ್ಗೆ ಹೋಗೋಣ, ಹಾಗೆ ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಇನ್ನು ರೆಡಿ ಆದ್ವಿ. ಆಲ್ರೆಡಿ ನಾವು ಮಲಗಿದ್ರಿಂದ ಸಂಜೆ 5 o'clock ಏನೋ ಆಗಿತ್ತು. ಬೇಗ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಹೊರಟ್ವಿ. ಮತ್ತು ಕೆಳಗಡೆ ಬಂದಮೇಲೆ ರಾಜು ಸ್ಪೆಕ್ ಬಂದಿದ್ದ ಅಂತ ಹೇಳ್ಬಿಟ್ಟು ಮೇಲೆ ಹೋಗಿ ತೊಗೊಂಡು ಬಂದ. ಹಾಗೆ ನಾನು ಆಟೋ ಕೂಡ ಬುಕ್ ಮಾಡಿದ್ದೆ, ಅವರು ಕೂಡ ವೆಯ್ಟ್ ಮಾಡ್ತಾಯಿದ್ರು. ಇನ್ನು ಸ್ಪೆಕ್ಟೆಲ್ಲ ತೊಗೊಂಡು ಬಂದಮೇಲೆ ಹೊರಟ್ವಿ. ಆ್ಯಕ್ಚುಲಿ ನಮ್ಮ ರೂಮಿಂದ ಓರಿಯನ್ ಮಾಲ್ ಬಂದು ಒಂದು 6 ಕಿಲೋಮೀಟರ್ ಏನೋ ಆಗುತ್ತೆ. 6 ಕಿಲೋಮೀಟರ್ಗೆ 300 ರೂಪೀಸ್ ಚಾರ್ಜ್ ಮಾಡಿದರು. ತುಂಬಾ ಟ್ರಾಫಿಕ್ ಇತ್ತು ಈ ಬೆಂಗಳೂರಲ್ಲಿ. ನಾವು ಬೇರೆ ಸಂಡೇ ಬಂದಿದ್ದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. 6 ಕಿಲೋಮೀಟರ್ ಹೋಗೋಕ್ಕೆ ಒನ್ ಅವರ್ ಟೈಮ್ ಏನೋ ತೊಗೊಂಡ್ರು. ತುಂಬ ಟ್ರಾಫಿಕ್ ಇತ್ತು. ಟ್ರಾಫಿಕ್ ಎಲ್ಲ ಪಾಸ್ ಮಾಡಿಕೊಂಡು ಹೇಳ್ಬೇಕು ಅಂದರೆ ಅವರು ತುಂಬಾ ಲಾಂಗ್ ರೂಟನ್ನೇ ಅಂತಲೇ ಅನ್ನಿಸ್ತು ನಮಗೂ ಕೂಡ ಪಾಪ. ಇನ್ನು ನಾವು ಮಾಲ್ ರೀಚ್ ಆಗೋದ್ರೊಳಗೆ ಸಂಜೆ 6 ಗಂಟೆನೇ ಆಗಿತ್ತು. ನಾನು ನೋಡಿದ್ರೆ ಅಲ್ಲಿ ನೋಡು ಇಲ್ಲಿ ನೋಡು ಅಂತ ರಾಜುಗೆ ಹೇಳ್ತಾಯಿದ್ರೆ, ಎಲ್ಲೋದ್ರೂ ಮ್ಯಾಚ್ ನೋಡ್ಕೊಂಡು, ಅವತ್ತು ಬೇರೆ RCB ಮ್ಯಾಚ್ ಇದ್ದಿದ್ದರಿಂದ ಅವನಿಗೆ ಫೋನಲ್ಲೇ ಅರ್ಧ ಮುಳುಗಿ ಟೈಮ್ ವೇಸ್ಟ್ ಮಾಡಿಕೊಂಡ. ಬಟ್ ನಾನು ನೋಡಿದೆ ಅಲ್ಲಿ ನೋಡು ಇಲ್ಲಿ ನೋಡು ಅಂತ ತೋರಿಸ್ತಾ ಇದ್ದೆ. ನನಗೆ ಶಾಪಿಂಗ್ ನೋಡೋದೆಲ್ಲ ತುಂಬಾ ಕ್ಯೂರಿಯಾಸಿಟಿ. ಇನ್ನು ಮಾಲಿಗೆ ನಾವು ಕೂಡ ರೀಚ್ ಆದ್ವಿ. ಸಂಡೇ ಆಗಿದ್ದರಿಂದ ಸ್ವಲ್ಪ ಎಲ್ಲ ಚೆಕ್ ಮಾಡಿ ಒಳಗಡೆ ಬಿಡ್ತಾಯಿದ್ರು ಬ್ಯಾಗ್ಸು. ಹಾಗೆ ನಮ್ಮ ಎಲ್ಲರೂ ಕೂಡ ಚೆಕಿಂಗ್ ಮಾಡ್ತಾಯಿದ್ರು ಅದು ಮಿಷಿನಿಂದ. ಇನ್ನು ಒಳಗಡೆ ಹೋಗೋಕ್ಕೂ ಮುಂಚೆ ಇದೊಂದು ಟ್ರೀ ನನಗೆ ಸಖತ್ ಇಷ್ಟ ಆಯಿತು. ಬಟ್ ಅದು ಪೋಸು ನೋಡೋಕ್ಕೆ ರಿಯಲ್ಲಾಗಿ ಕಾಣಿಸುತ್ತೆ. ಇನ್ನು ಅಲ್ಲೆಲ್ಲ ಫೋಟೋ ಎಲ್ಲ ತೊಗೊಂಡ್ವಿ. ಆ್ಯಕ್ಚುಲಿ ಬಂದುಬಿಟ್ಟು ಇವತ್ತು ಇರೋದಾ ಅಥವಾ ನಾಳೆನೂ ಇರೋದಾ, ಊರಿಗೆ ಹೋಗೋದಾ ಅನ್ನೋ ಕನ್ಫ್ಯೂಷನ್ನಲ್ಲೇ ಇದ್ದೀವಿ ಇಬ್ಬರು. ಯಾಕಂದರೆ ನಾವು ಬಂದಿದ್ದು ಇವತ್ತು ಮಾರ್ನಿಂಗ್ ಆಗಿದ್ದರಿಂದ ನೆಕ್ಸ್ಟ್ ಡೇನೇ ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ರಾಜುಗೆ ಇಲ್ಲಿಂದ ಬರೋ ಮನಸ್ಸು ಇರಲಿಲ್ಲ. ಇನ್ನು ವಂಡರ್ಲಾ ಎಲ್ಲ ಹೋಗೋಣ, ನಾಳೆ ಒಂದಿನ ಇವತ್ತೊಂದಿನ 2 ದಿನ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಹೋಗೋಣ ಅಂತ ಇದ್ದ. ಏನು ಪ್ಲ್ಯಾನಿಂಗ್ ಇಲ್ಲದೆ ಬಂದಿದ್ದರಿಂದ ನನಗೆ ಯಾವುದೂ ನೋಡಬೇಕು ಅನ್ನೋ ಮನಸ್ಸೇ ಇರಲಿಲ್ಲ. ಇಲ್ಲಿ ಮಾಲ್ ಒಳಗಡೆ ಬಂದ್ವಿ. ವೆರೈಟೀಸ್ ಆಫ್ ಸ್ವೀಟು ಫುಡ್ ಎಲ್ಲ ಇತ್ತು. ಸ್ವಲ್ಪ ಸ್ನ್ಯಾಕ್ಸ್ ತೊಗೊಳೋಣ ಅಂತ ಸ್ಯಾಂಡ್ವಿಚ್ ಆರ್ಡ್ರ್ ಮಾಡ್ಕೊಂಡ್ವಿ. ಬಟ್ ತುಂಬಾ ಕಾಸ್ಟ್ಲಿ ಮಾಲ್ ಒಳಗಡೆ ಫುಡ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು. ರಾಜು ಕೂಡ ಒಂದು ಕೇಕ್ನ ಸೆಲೆಕ್ಟ್ ಮಾಡ್ಕೊಂಡು ನಿನ್ಗೆ ಯಾವ್ದು ಬೇಕು ಅದು ಇಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ತಾ ಇದ್ದ. ನನ್ನ ಬರ್ಡೇ ನಿನ್ನೆನೇ ಮುಗಿದಿದ್ದರಿಂದ ನನಗೆ ಯಾವುದಾದಿತ್ತು ಇಂಟ್ರೆಸ್ಟು ಇರಲಿಲ್ಲ. ಆಮೇಲೆ ಚಿಕ್ಕ ಕೇಕು ಕೂಡ 350 360 ಈ ಥರ ಅಮೌಂಟ್ ಇತ್ತು. ನೋಡಿ ಇದೊಂದು ಸ್ಯಾಂಡ್ವಿಚ್ ಆರ್ಡ್ರ್ ಮಾಡ್ಕೊಂಡ್ವಿ. ಇದೊಂದು ಸ್ಯಾಂಡ್ವಿಚ್ಚು ಒಂದು 1 ಲೀಟರ್ ನೀರು ಬಾಟಲ್ಗೆ 405 ರೂಪೀಸ್ ಬಿಲ್ ಮಾಡಿದರು. ತುಂಬಾ ಕಾಸ್ಟ್ಲಿ ಅನ್ನಿಸ್ತು. ಬಟ್ ಅಮೌಂಟ್ಗೆ ಕೊಟ್ಟಿದ್ದಕ್ಕೂ ನಮಗೇನು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ. ತುಂಬಾ ಟೇಸ್ಟಿಯಾಗಿತ್ತು ಅಂತ ಅಂದ್ಕೊಂಡಿದ್ವಿ, ಏನೂ ಟೇಸ್ಟ್ ಇರಲಿಲ್ಲ. ಆ್ಯಕ್ಚುಲಿ ಅದು ತೊಗೊಂಡಿದ್ದೇ ವೇಸ್ಟು, ಇಬ್ಬರೂ ತಿನ್ನಲಿಲ್ಲ, ಹಾಗೆ ಬಿಟ್ಟು ಬಂದ್ವಿ. ಇನ್ನು ಮಾಲ್ ಮೇಲ್ಗಡೆ ಹೋಗಿ ಏನಾದರೂ ಶಾಪ್ ಮಾಡು, ನಿಂಗೇನು ಇಷ್ಟ ಆಗುತ್ತೆ ಅದು ತಗೋ, ಇವತ್ತು ನಾನು ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದ. ನಾನು ಏನೂ ಬೇಡ ಅಂದ್ಕೊಳ್ತಾ ಇನ್ನು ಹೋಗಿ ಎಲ್ಲ ಕಡೆ ಫಸ್ಟ್ ನೋಡೋಣ, ಫುಡ್ ಆರ್ಡ್ರ್ ಮಾಡೋಣ ಅಂತ ಹೇಳ್ತಿದ್ವಿ. ಬಟ್ ಅಲ್ಲಿ ಸ್ಯಾಂಡ್ವಿಚ್ ತೊಗೊಂಡಿದ್ದರಿಂದ ನನಗೆ ಯಾವುದೇ ಥರ ಇಲ್ಲಿ ಫುಡ್ಡು ಇಷ್ಟ ಆಗಲಿಲ್ಲ. ಸ್ಯಾಂಡ್ವಿಚ್ಚು ಚೆನ್ನಾಗಿರಲಿಲ್ಲ. ಫುಡ್ ಇಲ್ಲಿ ಮಾಡೋದು ಬೇಡ, ಹೊರಗಡೆನೇ ಹೋಗಿ ಮಾಡ್ಕೊಳ್ಳೋಣ ಅಂತೇಳಿ ಇಬ್ಬರು ಡಿಸೈಡ್ ಆದ್ವಿ. ಇನ್ನು ಚೆನ್ನಾಗಿ ಸುತ್ತಾಡಿ ಮಾಲೆಲ್ಲ ಸಿಕ್ಕಾಪಟ್ಟೆ ನೋಡಿದೆ. ರಾಜು ಒಂದು ಕಡೆ ಕೂತ್ಬಿಟ್ಟಿದ್ದ. ಅವ್ನಿಗೆ ಯಾವುದೇ ಥರ ಎಕ್ಸೈಟ್ಮೆಂಟ್ ಆಗಲಿ ಕ್ಯೂರಿಯಾಸಿಟಿ ಆಗಲಿ ಏನೂ ಇಲ್ಲ. ನೋಡಬೇಕು, ಈ ಥರ ಎಂಜಾಯ್ ಮಾಡಬೇಕು, ಏನೂ ಅವ್ನಿಗೆ ಇಷ್ಟನೇ ಆಗಲ್ಲ. ಹೇಳಿದ್ದೀನಿ, ನಾನು ಫಸ್ಟ್ ವ್ಲಾಗಲ್ಲೇ ಹೇಳಿದ್ದೀನಿ, ಅವ್ನಿಗೆ ಯಾವುದೇ ಥರ ಶಾಪಿಂಗ್ ಮಾಡೋದು ಏನೂ ಇಷ್ಟ ಆಗಲ್ಲ. ನನಗಂದರೆ ಸಿಕ್ಕಾಪಟ್ಟೆ ಇಷ್ಟ ಶಾಪಿಂಗ್ ಮಾಡೋದು, ಇದೆಲ್ಲ ನೋಡೋದು ಹೊರಗಡೆ ತುಂಬಾ ಕ್ಯೂರಿಯಾಸಿಟಿ. ಇನ್ನು ಇಲ್ಲಿ ಇಬ್ಬರು ಫೋಟೋಸ್ ಎಲ್ಲ ತೊಗೊಂಡ್ವಿ. ಆ ಮಕ್ಕಳೆಲ್ಲ ಬೋಟಿಂಗ್ ಎಲ್ಲ ಆಡ್ತಾಯಿದ್ರು. ನಾನು ಹೋಗೋಣ ಅಂತ ಹೇಳ್ತಾಯಿದ್ದೆ. ನನಗೆ ನೀರಂದರೆ ಭಯ, ನಾನು ಬೇಡ ಅಂತ ಹೇಳಿದೆ. ಇನ್ನು ಗೇಮ್ ಝೋನ್ ಎಲ್ಲ ಇತ್ತು, ಅದು ಏನು ಆಡೋಕೆ ನಂಗೆ ಆ ಥರ ಇಷ್ಟ ಆಗಲ್ಲ ಗೇಮ್ಸ್ ಎಲ್ಲ. ಹಾಗಾಗಿ ವಂಡರ್ಲಾ ಕೂಡ ಏನು ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿಕೊಂಡೆ. ನೋಡೋಣ ಇನ್ನು ಬೆಳಗ್ಗೆ ಯಾವ ಥರ ಮನಸ್ಸು ಚೇಂಜ್ ಆಗುತ್ತೆ ಅಂತೇಳಿ ಸುಮ್ಮನಾದ್ವಿ. ಇನ್ನು ಇಲ್ಲಿ ಕಾಸ್ಮೆಟಿಕ್ ಶಾಪ್ಗೆ ಬಂದೆ. ಏನು ಬೇಕು ತಗೋ ಅಂತ ಅವ್ನು ಹೇಳಿದ್ದೆ ಸಾಕು. ನಾನು ಒಳಗಡೆ ಹೋಗಿ ನನಗೆ ಏನು ಬೇಕೋ ಅದನ್ನೆಲ್ಲ ತೊಗೊಂಡು ಪರ್ಚೇಸ್ ಮಾಡಿ 3099 ಬಿಲ್ ಮಾಡಿ. ಆ್ಯಕ್ಚುಲಿ 4000 ಮಾಡಿದ್ದೆ. ಒಂದು ಲಿಪ್ಸ್ಟಿಕ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಇನ್ನು 3099 ಬಿಲ್ ಮಾಡಿದೆ. ಬರ್ಡೇ ಗಿಫ್ಟ್ ಕೂಡ ಸಿಕ್ತು. ಇನ್ನು ಆಟೋ ಬುಕ್ ಮಾಡಿಕೊಂಡು ರೂಮ್ ಕಡೆ ಹೊರಟ್ವಿ.
ಇನ್ನು ಇಲ್ಲೇ ಗಾಂಧಿನಗರದಲ್ಲೇ ರೆಸ್ಟೋರೆಂಟ್ನ ನೋಡ್ತಾ ಇದ್ವಿ. ನಮ್ಮ ರೂಮ್ಗೆ ನಿಯರ್ ಆಗಿ ವಾಕಬಲ್ ಆಗೋ ಥರ ನೋಡ್ತಾ ಇದ್ವಿ. ಇನ್ನು ಆಟೋದವ್ರಿಗೂ ಕೂಡ ಹೇಳಿದ್ವಿ, ಈ ಥರ ರೆಸ್ಟೋರೆಂಟ್ ಚೆನ್ನಾಗಿರೋ ಕಡೆ ನಮಗೆ ಸ್ಟಾಪ್ ಕೊಡಿ, ನಾವು ಊಟ ಮಾಡಿಕೊಂಡು ಅಲ್ಲಿಂದ ವಾಕಬಲ್ ಹೋಗ್ತೀವಿ, ನೀವು ಅಲ್ಲೇ ಸ್ಟಾಪ್ ಕೊಟ್ಬಿಟ್ಟು ಹೋಗಿ ಅಂತ ಅವ್ರಿಗೆ ಹೇಳಿದ್ವಿ. ಆಟೋ ಕೂಡ ನಮ್ಮ ರೂಮ್ ಹತ್ರನೇ ಬುಕ್ ಮಾಡಿದ್ವಿ. ಬಟ್ ಊಟ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಅವ್ರಿಗೆ ಹೇಳಿದ್ವಿ. ಇನ್ನು ಒಳ್ಳೆ ರೆಸ್ಟೋರೆಂಟ್ಗೆ ಅವ್ರು ಸ್ಟಾಪ್ ಮಾಡಿದರು. ಇನ್ನು ಅಲ್ಲಿ ಸ್ವಲ್ಪ ಗಾಂಧಿನಗರದಲ್ಲಿ ಶಾಪಿಂಗ್ ಸ್ಟ್ರೀಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ರಾಜನ ಬಿಟ್ಬಿಟ್ಟು ನಾನು ಒಬ್ಬಳೇ ಇನ್ನೂ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಬರೋಣ ಅಂತ ಹೇಳಿದೆ. ಅವ್ನಿಗೆ ಅಲ್ಲಿ ಹೋಟೆಲಲ್ಲಿ ಫುಡ್ ಆರ್ಡರ್ ಮಾಡೋಕ್ಕೆ ಹೇಳಿ ಬಂದಿದ್ದೆ. ಇನ್ನು ಈ ಕ್ಯಾಪ್ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಲ್ಲಿ ಯಾರೋ ಒಬ್ಬರು ನೋಡಿದವರು ಕೂಡ ನಿಮಗೆ ಸಖತ್ತಾಗಿ ಕಾಣ್ತಾ ಇದೆ ಕಲರ್ ಅಂತ ಹೇಳಿದರು. ನನಗೂ ಕೂಡ ಇಷ್ಟ ಆಯಿತು. ಇನ್ನು ತೊಗೊಂಡೆ ಕ್ಯಾಪ್ ಕೂಡ. ಇನ್ನು ರಿಟರ್ನ್ ರೆಸ್ಟೋರೆಂಟಿಗೆ ಬಂದೆ. ಅಷ್ಟರಲ್ಲಿ ಫುಡ್ಡೆಲ್ಲ ಆರ್ಡ್ರ್ ಮಾಡಿದ್ದ, ಊಟ ಮಾಡ್ಕೊಂಡ್ವಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಇದೊಂದು ಫುಡ್ಡು ನಮಗೆ ಚೆನ್ನಾಗಿ ಇಷ್ಟ ಆಯಿತು. ಗ್ರೇವಿ ಎಲ್ಲ, ಆಮೇಲೆ ರೋಟಿ, ರೈಸ್, ಬಿರಿಯಾನಿ ಸಖತ್ತಾಗಿ ಟೇಸ್ಟಾಗಿತ್ತು. ಇಲ್ಲಿ ಕೂಡ ಕಾಸ್ಟ್ಲಿ ಅನ್ನಿಸ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಟೇಸ್ಟ್ ಚೆನ್ನಾಗಿತ್ತು. ನಾವು ಕೊಟ್ಟಿದ್ದಕ್ಕೂ ಸ್ಯಾಟಿಫಿಕ್ಷನ್ ಅನ್ನಿಸ್ತು. ಹಾಗಾಗಿ ಇದರಿಂದ ಇನ್ನು ಊಟ ಮಾಡಿಕೊಂಡು ರೂಮ್ ಕಡೆ ಹೊರಟ್ವಿ. ನೋಡೋಣ ನಾಳೆ ಹೋಗೋದು ಬಿಡೋದು ಅನ್ನೋ ಕನ್ಫ್ಯೂಷನಲ್ಲಿದ್ವಿ. ಅದನ್ನೇ ಕೂಡ ಇಬ್ಬರು ಮಾತಾಡ್ಕೊಳ್ತಾ ಇದ್ವಿ. ವಂಡರ್ಲಾ ಹೋಗಬೇಕು ಅಂತ ರಾಜು ಆಸೆ. ನನಗೆ ಗೇಮ್ಸ್ ಎಲ್ಲ ಇಷ್ಟ ಆಗಲ್ಲ. ಇನ್ನೂ ಶಾಪಿಂಗ್ ಬೇಕಾದರೆ ಇವತ್ತು ಒಂದಿನ ಇರೋಣ ಅಂತ ಹೇಳ್ತಾ ಇದ್ದೆ. ಬೇಡ, ನೋಡೋಣ ಬೆಳಗ್ಗೆ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಇನ್ನು ಫುಡ್ಡೆಲ್ಲ ಸಖತ್ ಟೇಸ್ಟಿಯಾಗಿತ್ತು. ಇನ್ನು ಇಬ್ಬರು ವಾಕ್ ಮಾಡ್ಕೊತ ರೂಮ್ ಕಡೆ ಹೊರಟ್ವಿ. ಇನ್ನು ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕು. ಬೆಳಗ್ಗೆ ಹೋಗೋದು ಬಿಡೋದು ನೋಡಿಬಿಟ್ಟು ಯಾವುದಕ್ಕೂ ಬ್ಯಾಗ್ ರೆಡಿ ಇದ್ದರೆ, ಯಾಕಂದರೆ ಹೇಳಬೇಕು ಅಂದರೆ ನಮಗೆ 9 o'clockಗೆ ಟ್ರೈನ್ ಇದೆ. ಸೊ ಸಿಕ್ಕಾಪಟ್ಟೆ ಇವತ್ತು ಸುಸ್ತಾಗಿಬಿಡ್ತು. ಬೆಳಗ್ಗೆನೂ ಶಾಪಿಂಗು, ಸಂಜೆನೂ ಹೊರಗಡೆ ಹೋಗಿದ್ವಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನಾನು ಶಾಪಿಂಗಿಂದ ಏನೇನು ತೊಗೊಂಡು ಬಂದೆ ಅಂತೇಳಿ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್.